ಆದಾಯಪಡಿಸಿರಿ. ಜೇಷಾಮ್ ಜಬುದೊರೆ. ಅಧ್ಯಾಯ 13. ನಾನು ಕ್ರಿಸ್ತನನ್ನು ಸಂಪಾದಿಸಿಕೊಂಡು. ಫಿಲಿಪ್ಪಿ 3:9. ಅಪೊಸ್ತಲನಾದ ಪೌಲನು ಹೇಗಾದರೂ ಕ್ರಿಸ್ತನನ್ನು ಸಂಪಾದಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ತನಗೆ ಲಾಭವಾಗಿದ್ದಂಥ ಎಲ್ಲವುಗಳನ್ನು ನಷ್ಟವೆಂದು ಬಿಡುತ್ತಾನೆ, ಕಸವೆಂದೆಣಿಸುತ್ತಾನೆ. ಅವನ ಜೀವಿತದ ಉದ್ದೇಶವೇ ಕ್ರಿಸ್ತನನ್ನು ಸಂಪಾದಿಸಿಕೊಳ್ಳಬೇಕೆಂಬುದೇ. ಅಪೊಸ್ತಲನಾದ ಪೌಲನು ದೊಡ್ಡ ಜ್ಞಾನಿಯೂ ತತ್ವಜ್ಞಾನಿಯೂ ಆಗಿದ್ದನು. ಈ ನವೀನ ಯುಗದ ಹಾಗೆ ಲೆಕ್ಕ ಹಾಕಿದರೆ ಪೌಲನು 3 MA ಪದವಿಗಳನ್ನು ಇಲ್ಲವೇ ಡಾಕ್ಟರೇಟ್ ಪ್ರಶಸ್ತಿಗಳನ್ನು ಪಡೆದಿರುವುದಕ್ಕೆ ಸಮಾನನು ಎಂದು ಹೇಳಬಹುದು. ಪ್ಲೇಟೋ, ಅರಿಸ್ಟಾಟಲ್, ಗಮಲಿಯೇಲರಂಥವರ ಪಟ್ಟಿಯಲ್ಲಿ ಸೇರಿಸಲ್ಪಡಬಹುದಾದ ತತ್ವಜ್ಞಾನಿ. ಅಂಥ ಪೌಲನು ಕ್ರಿಸ್ತನಿಂದ ಆರಿಸಿಕೊಳ್ಳಲ್ಪಟ್ಟಾಗ ಕ್ರಿಸ್ತನ ಎಲ್ಲ ಜ್ಞಾನವನ್ನು ಕ್ರಿಸ್ತನನ್ನು ಅರಿತುಕೊಳ್ಳುವುದಕ್ಕೆಂದೇ ಮೀಸಲಾಗಿಟ್ಟನು. ಮಾತ್ರವಲ್ಲ, ತನ್ನ ಜೀವನದ ಉದ್ದೇಶದಲ್ಲಿ ಕ್ರಿಸ್ತನನ್ನು ಸಂತೋಷಪಡಿಸುವುದೇ ಆತನನ್ನು ಸಂಪಾದಿಸಿಕೊಳ್ಳಬೇಕೆಂದೇ ತೀರ್ಮಾನಿಸಿದನು. ದೇವಮಗುವೆ, ಕ್ರಿಸ್ತನನ್ನು ಸಂಪಾದಿಸಿಕೋ. ಆತನನ್ನು ಪ್ರೀತಿಸಿ ಮುಂಜಾನೆಯ ವೇಳೆಯಲ್ಲಿ ಎದ್ದು ಆತನ ಬಂಗಾರದ ಮುಖವನ್ನು ದರ್ಶನ ಮಾಡು. ಆತನನ್ನು ಹುಡುಕು. ಕರ್ತನ ಪಾದ ಸನ್ನಿಧಿಯು ನಿನಗೆ ಹರ್ಷದಾಯಕವಾಗಿರಲಿ. ಪತ್ನಿಯು ತನ್ನ ಗಂಡನನ್ನು ಮೆಚ್ಚಿಸುವುದಕ್ಕಾಗಿ ರುಚಿಯಾದ ಅಡುಗೆಯನ್ನು ಮಾಡಿ ಬಡಿಸುತ್ತಾಳೆ. ಪತ್ನಿಯನ್ನು ಮೆಚ್ಚಿಸಲು ಗಂಡನು ಪತ್ನಿಗೆ ಹೊಸ ಸೀರೆ ಕೊಡಿಸುತ್ತಾನೆ. ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಮೆಚ್ಚಿಸಲು ಬಯಸುತ್ತಾರೆ. ಮಕ್ಕಳು ತಮ್ಮ ತಂದೆ ತಾಯಿಗಳನ್ನು ಮೆಚ್ಚಿಸಲು ಪ್ರಯಾಸ ಪಡುತ್ತಾರೆ. ಆದರೆ ಎಲ್ಲಕ್ಕಿಂತಲೂ ಮಿಗಿಲಾಗಿ ನಾವು ಕರ್ತನನ್ನು ಸಂಪಾದಿಸಿಕೊಳ್ಳಲು ಕಲಿತುಕೊಂಡಿದ್ದೇವಾ? ನನಗೆ ಒಬ್ಬ ಸಹೋದರಿಯು ಗೊತ್ತು. ಯೌವನದಲ್ಲಿ ಬಹಳ ಭಕ್ತಿಯಿಂದ ಕರ್ತನನ್ನು ಪ್ರೀತಿಸಿ ಆರಾಧಿಸುತ್ತಿದ್ದಳು. ಕರ್ತನು ಮೆಚ್ಚುವ ಹಾಗೆ ನಡೆದುಕೊಳ್ಳುತ್ತಿದ್ದಳು. ಆದರೆ ಅವಳ ತಂದೆ ತಾಯಿಗಳು ಅವಳನ್ನು ಬಲವಂತವಾಗಿ ಮದುವೆ ಮಾಡಿದರು. ಮದುವೆಯಾದ ಸಂತೋಷಕ್ಕೆ ಅವಳ ಗಂಡನು ಅವಳನ್ನು ಸಿನಿಮಾಗೆ ಕರೆದನು. ಅವನು ಏನು ಮಾಡುತ್ತಾಳೆ? ಪಾಪ, ಅವಳು ಮೊಣಕಾಲೂರಿ ಪ್ರಾರ್ಥಿಸಿದಳು. ಗಂಡನನ್ನು ಮೆಚ್ಚಿಸುವುದಾ ಇಲ್ಲವೇ ಕರ್ತನನ್ನು ಮೆಚ್ಚಿಸುವುದಾ? ದೇವರೇ, ನೀನು ನನ್ನನ್ನು ಬಿಟ್ಟು ಅಗಲುವುದಿಲ್ಲ, ಕೈ ಬಿಡುವುದಿಲ್ಲ ಎಂದು ವಾಗ್ದಾನ ಮಾಡಿದೆಯಲ್ಲ. ಆದುದರಿಂದ ನೀನು ಕೂಡ ನನ್ನ ಜೊತೆಯಲ್ಲಿ ಬಾ ಎಂದು ಕರೆದಳು. ಗಂಡನು ಹೆಂಡತಿಯು ಸಿನಿಮಾಗೆ ಹೋದರು. ಸಿನಿಮಾ ಪ್ರಾರಂಭವಾಯಿತು. ಆದರೆ ಅವಳಾದರೂ ಕಣ್ಣು ಮುಚ್ಚಿಕೊಂಡು ಪ್ರಾರ್ಥಿಸುತ್ತಿದ್ದಳು. ಸ್ವಲ್ಪ ಹೊತ್ತಿನ ನಂತರ ಗಂಡನು ಹೆಂಡತಿಯ ಕಡೆಗೆ ನೋಡಿದನು. ಅವಳು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥಿಸುತ್ತಾ ಸ್ತೋತ್ರ ಹೇಳುತ್ತಿದ್ದಳು. ಇನ್ನೂ ಸ್ವಲ್ಪ ಸಮಯ ಕಳೆಯಿತು. ಆಗಲೂ ಅವಳು ಪ್ರಾರ್ಥಿಸುತ್ತಲೇ ಇದ್ದಳು. ಅದು ಅವನಿಗೆ ದೊಡ್ಡ ಆಶ್ಚರ್ಯವಾಗಿ ಕಂಡಿತು. ತಕ್ಷಣವೇ ಅವಳನ್ನು ಕೈ ಹಿಡಿದು ಹೊರಗೆ ಕರೆತಂದು, ಏಕೆ ಹೀಗೆ ಪ್ರಾರ್ಥಿಸುತ್ತಿರುವಿ? ನಿನಗೇನಾಯಿತು ಎಂದು ಕೇಳಿದನು. ಅದಕ್ಕವಳು ಪ್ರೀತಿಯಿಂದ ಅವನ ಕಡೆಗೆ ನೋಡಿ, ಸಿನಿಮಾದಲ್ಲಿ ಇಲ್ಲದ ಒಂದು ಆನಂದ ಪ್ರಾರ್ಥನೆಯಲ್ಲಿದೆ. ಬನ್ನಿ, ಆ ಆನಂದವನ್ನು ನಾನು ನಿಮಗೆ ಕಲಿಸಿಕೊಡುತ್ತೇನೆ ಎಂದು ಗಂಡನಿಗೆ ಪ್ರಾರ್ಥಿಸುವುದನ್ನು ಕಲಿಸಿಕೊಟ್ಟಳು. ಕರ್ತನು ಶಕ್ತಿಯುತವಾಗಿ ಅವನ ಮೇಲೆಳಿದನು. ಅಂದು ಅವನು ರಕ್ಷಣೆ ಹೊಂದಿದನು. ಇಬ್ಬರೂ ತಮ್ಮನ್ನು ಕರ್ತನ ಸೇವೆಗೆ ಒಪ್ಪಿಸಿ ಕೊಟ್ಟರು. ನನ್ನ ಊರಿಗೆ ಅವರು ಬಂದಾಗ ಅವರ ಸಾಕ್ಷಿ ನನಗೆ ಆಶ್ಚರ್ಯವನ್ನುಂಟು ಮಾಡಿತು. ಜ್ಞಾನವುಳ್ಳ ಆ ಸ್ತ್ರೀಯು ಕ್ರಿಸ್ತನನ್ನು ಸಂಪಾದಿಸಿಕೊಂಡಳು, ಗಂಡನನ್ನು ಸಂಪಾದಿಸಿದಳು. ನಾವು ಮನುಷ್ಯರನ್ನೇ ಸಂಪಾದಿಸಿದರೆ ಕರ್ತನನ್ನು ಮನುಷ್ಯರನ್ನು ಕಳೆದುಕೊಳ್ಳುತ್ತೇವೆ. ಆದರೆ ಕರ್ತನನ್ನೇ ಆದಾಯಪಡಿಸಿಕೊಂಡರೆ ಕರ್ತನೊಂದಿಗೆ ನಮ್ಮ ಪರಿಚಯದವರನ್ನು ನಾವು ಸಂಪಾದಿಸಬಹುದು. ದೇವಮಗುವೆ, ಕ್ರಿಸ್ತನನ್ನು ಸಂಪಾದಿಸಿಕೊಳ್ಳುವೆಯಾ? ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನರಿಯುವುದೇ ಅತಿ ಶ್ರೇಷ್ಠವಾದದೆಂದು ತಿಳಿದು ನಾನು ಎಲ್ಲವನ್ನು ನಷ್ಟವೆಂದೆಣಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನು ಕಳಕೊಂಡು ಅದನ್ನು
ಕಸವೆಂದೆಣಿಸುತ್ತೇನೆ. ಫಿಲಿಪ್ಪಿ 3:8. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9 13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.